ತುಮಕೂರಿಗರ ಬಹುದಿನಗಳ ಬೇಡಿಕೆ ಈಡೇರಿಕೆ. ಶೆಟ್ಟಿಹಳ್ಳಿ ಪಾದಾಚಾರಿ ಮಾರ್ಗ ಕೊನೆಗೂ ಉದ್ಘಾಟನೆ. ತುಮಕೂರಿನ ಹೃದಯ ಭಾಗವಾದ ಶೆಟ್ಟಿಹಳ್ಳಿ ಗೇಟ್ ಬಳಿಯ ಅಂಡರ್ ಪಾಸ್ ಅವಶ್ಯಕವಾಗಿದ್ದು, ಈ ಮಾರ್ಗದಲ್ಲಿ ಪಾದಾಚಾರಿ ಮಾರ್ಗವನ್ನು ಉದ್ಘಾಟಿಸಬೇಕೆಂಬುದು ಬಹುದಿನಗಳ ಬೇಡಿಕೆಯಾಗಿತ್ತು. ತುಮಕೂರಿಗರ ಬಹುದಿನಗಳ ಬೇಡಿಕೆ ಕೊನೆಗೂ ಇಂದು ಈಡೇರಿದೆ. ಹೌದು, ಶೆಟ್ಟಿಹಳ್ಳಿ ಅಂಡರ್ ಪಾಸ್ ಪಾದಾಚಾರಿ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿದ್ದು, ಇಂದು ಕೇಂದ್ರ ಸಚಿವರಾದ ವಿ ಸೋಮಣ್ಣ ಉದ್ಘಾಟಿಸಿದರು. ಇನ್ನು ತುಮಕೂರು ನಗರದ ಎಸ್ಐಟಿ ಮತ್ತು ಶೆಟ್ಟಿಹಳ್ಳಿ ಗೇಟ್ ಸುತ್ತಮುತ್ತಲಿನ ಬಡಾವಣೆಗಳ ನಿವಾಸಿಗಳಿಗೆ ಸುರಕ್ಷಿತ ಸಂಚಾರದ ವ್ಯವಸ್ಥೆ ಕಲ್ಪಿಸಬೇಕು ಎಂಬುದು ಸ್ಥಳೀಯರ ದೀರ್ಘಕಾಲದ ಆಗ್ರಹವಾಗಿತ್ತು. ಈ ಭಾಗದಲ್ಲಿ ಸಂಚಾರದ ಒತ್ತಡ ಹೆಚ್ಚಿರುವುದರಿಂದ ರೈಲ್ವೆ ಟ್ರ್ಯಾಕ್ ದಾಟುವ ವೇಳೆ ಹಲವು ಬಾರಿ ಅಪಘಾತಗಳು ಸಂಭವಿಸಿ ಒಂದೆರಡು ಸಾವು ನೋವುಗಳು ನಡೆದಿವೆ. ಈ ಹಿನ್ನೆಲೆ ಪಾದಾಚಾರಿ ಮಾರ್ಗ ನಿರ್ಮಾಣಕ್ಕೆ ಒತ್ತಾಯ ಹೆಚ್ಚಾಗಿದ್ದು, ಕೊನೆಗೂ ಅಂಡರ್ ಪಾಸ್ ಅನ್ನ ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ ಅವರು ಕೇಕ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದ್ರು. ಇನ್ನು ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಸೋಮಣ್ಣ, ಜನರ ಬಹುದಿನದ ಬೇಡಿಕೆ ಇಂದು ಈಡೇರಿದೆ. ನಿಮ್ಮೆಲ್ಲರ ಮತಗಳಿಂದ ನಾನು ಸಂಸದನಾಗಿ ಆಯ್ಕೆಯಾಗಿದ್ದು, ಆ ಋಣ ತೀರಿಸುವ ಕೆಲಸವನ್ನ ಮಾಡಿದ್ದೇನೆ. ಮುಂದೆಯೂ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸುತ್ತೇನೆ ಎಂದು ತಿಳಿಸಿದ್ದಾರೆ. ನಾವು ಇಲ್ಲಿ ಬರಬೇಕಾದ್ರೆ ನಮ್ಮ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಹತ್ರ ಆಕ್ಸಿಡೆಂಟ್ ಆಗಿ 100 ಜನ ಸಾಯ್ತಾ ಇದ್ರು. ಅದೊಂದು ಡಬಲ್ ರೋಡ್ ಮಾಡಬೇಕಾಗಿತ್ತು. ನಾನು ಡಾಕ್ಟ್ರಿಗೆ ಹೇಳಿದೆ, ನಾನು ಬರ್ತೀನಂತ. ಪಾಪ ಅವರು ಕೂಡ ಅವತ್ತು ಬರ್ತೀನಿ ಅಂತ ಹೇಳಿ ಅವತ್ತೇನೋ ಅವ್ರಿಗೆ ಅನಿವಾರ್ಯವಾಗಿ ಬರೋಕ್ಕಾಗಿಲ್ಲ. ಆ ಕೆಲಸ ಶುರು ಮಾಡಿದ್ದೀವಿ. ಸುರೇಶ್ ಗೌಡ್ರು ಹೇಳಿದ್ರು, ಇಲ್ಲ ಇದು ತೊಂದರೆ ಆಗ್ತಾ ಇದೆ, ಸರಿಯಾಗಿ ಮಾಡ್ತಾ ಇಲ್ಲ ಅಂತ. ಬೆಳಗ್ಗೆ ಎಲ್ಲ ಅಧಿಕಾರಿಗಳು ಕರ್ಕೊಂಡು ಬಂದು ಏನೇನು ಸುರೇಶ್ ಗೌಡ್ರು ಹೇಳ್ತಾರೆ ಎಲ್ಲವನ್ನು ಮಾಡಬೇಕು ಅಂತ ತಾಕೀತು ಮಾಡಿದ್ದೀನಿ. ಎಲ್ಲಿವರೆಗೆ ಶುದ್ಧ ಇರ್ತದೋ ಯಾರೇನು ಮಾಡೋಕ್ಕಾಗೋದಿಲ್ಲ. ಬಂಧುಗಳೇ, ತಮ್ಮಲ್ಲಿ ಮಧುಗಿರಿ ಮತ್ತೆ ತುರುವೇಕೆರೆ ಬಾಣಸಂದ್ರದ ರಂಗನಾಥ ಸ್ವಾಮಿ ದೇವಸ್ಥಾನ, ಅದಕ್ಕೂ ಕೂಡ ಒಂದು 10 ಕೋಟಿ ರೂಪಾಯಿಗಳನ್ನ ಪಾಪ ಎಷ್ಟು ವರ್ಷದ್ದು ನೋಡಿದ್ರೆ ಆನಂದ ಆಯ್ತದೆ. ಭಗವಂತ ಎಲ್ಲಿದ್ದಾನೆ ಅಂತ ಹುಡುಕೊಂಡು ಹೋದ್ರೆ ಭಗವಂತ ಭಾರತ ದೇಶದಲ್ಲೇ ಇದೆ. ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ ಅಥವಾ ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಇದೆ ಅನ್ನೋದನ್ನ ತೋರ್ಪಡಿಸ್ತಕ್ಕಂಥದ್ದು ತಿಪ್ಟೂರು ತುಮಕೂರಿನಲ್ಲಂತೂ ಸಾಕಷ್ಟು ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಏನು ಸುರೇಶ್ ಗೌಡ್ರು ಹೇಳಿದ್ರು ಅದಕ್ಕೆ ನಾನು ಎಷ್ಟು ಮಟ್ಟಿಗೆ ಅರ್ಹನೋ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಆಸೆ ಸೋಮಣ್ಣನ ಕಾಲದಲ್ಲಿ ಒಂದಷ್ಟು ಹೆಜ್ಜೆ ಗುರುತುಗಳು ಬೇಕು. ಆ ಹೆಜ್ಜೆ ಗುರುತುಗಳನ್ನ ಮುಂದಿನ ಪೀಳಿಗೆ ಪರಿಚಯ ಜ್ಞಾಪಕ ಇಟ್ಕೋಬೇಕಾಯ್ತದೆ. ಈ ಬಟವಾಡಿನೋ ಬಂಡಿಹಳ್ಳಿ ಇದೇನು ರೋಡು ಬಟವಾಡಿ, ಇನ್ನೊಂದು ಯಾವ್ದೋ ಫೈರ್ ಸ್ಟೇಷನ್ ಇರೋದು ಬಂಡಿಹಳ್ಳಿ. ಅವನು ಯಾರೋ ಅವತ್ತು ಹೋದೆ, ಇನ್ನೂ ನಾವು ಸುರುನೇ ಮಾಡಿಲ್ಲ. ಏನು ಎದುರು ಬಿದ್ದ ಅಂದ್ರೆ ಇನ್ನಿಲ್ಲ. ಅವ್ನ ಮನೆಗಾರ ಅವ್ನಿಗೆ ಎಷ್ಟೋ ಕೋಟಿ ದುಡ್ಡು ಕೊಟ್ಟಿದ್ದೀವಿ ನಾವು. ಪರಿಹಾರ ಕೊಟ್ಮೇಲೆ ಅವ್ನ ಅಡ್ರೆಸ್ಸೇ ಇಲ್ಲ. ಆಯ್ತಪ್ಪ ಅಂತ ಹೇಳೋ ಪರಿಸ್ಥಿತಿಯಲ್ಲೂ ಇಲ್ಲ. ನನಗೆ ಬೇಕಾಗಿರೋದು ಕೆಲಸ. ನಮ್ಮ ದುಡ್ಡೆಲ್ಲ ಇದು ಸಾರ್ವಜನಿಕರ ದುಡ್ಡು, ನಿಮ್ಮ ದುಡ್ಡು. ಒಂದೊಂದು ಪೈಸಾನು ಕೂಡ ಅಕೌಂಟಬಿಲಿಟಿ. ನನ್ನ ಅಧಿಕಾರಿಗಳ ಕಾರ್ಯವೈಖರಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸುರೇಶ್ ಗೌಡ್ರು ಒಂದು ಫ್ಯಾಕ್ಟ್ರಿ ಮಾಡಿ ಅಂತ ಹೇಳಿದ್ದಾರೆ. ನಾವು ಇವತ್ತು ತುಮಕೂರು ಚೆನ್ನೈ ಕಾರಿಡಾರ್ ಆಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಅವರು ಕೇಂದ್ರ ಸಚಿವ ಸೋಮಣ್ಣ ಅವರ ಕಾರ್ಯವೈಖರಿಯನ್ನ ವೇದಿಕೆ ಮೇಲೆ ಹಾಡಿ ಹೋಗಲಿದ್ರು. ಹೇಳಿದ್ವಿ, ಆದ್ರೆ ಕಾಕ್ತಾಳಿ ಅನ್ನಂಗೆ ಅದಾದ್ಮೇಲೆ 2 ತಿಂಗಳಾದ್ಮೇಲೆ ಎಲೆಕ್ಷನ್ ಬಂತು. ಸೋಮಣ್ಣ ಸಾಹೇಬ್ರಲ್ಲಿ MP ಆಗಿ ಬಂದು ಇವತ್ತು ಕೇಂದ್ರ ಸಚಿವರಾಗಿ ತುರ್ತಾಗಿ 6 ತಿಂಗಳಲ್ಲಿ ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅವರೊಬ್ರು ರಾಜೀವ್ ಶರ್ಮಾ ಅಂತ ಅವರ ಅಸಿಸ್ಟೆಂಟ್ ಅವ್ರಿಗೆ ಸೂಚನೆ ಕೊಟ್ಟರು. ತುರ್ತಾಗಿ ಇವತ್ತು ಅನುಷ್ಠಾನನಾಗಿ ಗುದ್ಲಿ ಪೂಜನೆ ಅವರೇ ಮಾಡಿದ್ರು. ಇವತ್ತು ಇನಾಗ್ರೇಷನ್ ಕೂಡ 6 ತಿಂಗಳಲ್ಲಾಗಿದೆ. ಆದ್ರಿಂದ ಇಲ್ಲಿ ಅವರ ಒಂದು ವೇಗ, ನಮ್ಮ ಪ್ರವೀಣ್ ಕಾತಿರ್ಕಿ ಅವರು ಹೇಳಿದ್ರು, ಅವರ ವೇಗಕ್ಕೆ ನಾವು ಕೂಡ ಇವತ್ತು ಅಡ್ಜಸ್ಟ್ ಆಗ್ಬೇಕಾಗಿದೆ ಅಂತ. ಯಾಕಂದ್ರೆ ರೈಲ್ವೆಲಿ ಹಿಂದೆ ನಾವು ನೋಡಿದೀವಿ, ಯಾವುದೇ ಒಂದು ಪ್ರಾಜೆಕ್ಟ್ ಹಿಡ್ಕೊಂಡು ಮುಗಿಯೋವರೆಗೂ 10 ವರ್ಷ 15 ವರ್ಷ ಹಾಸನದ ರೈಲ್ವೆದನ್ನು ಕೂಡ ಹೇಳಿದ್ರು ನಮ್ಮ ಸುರೇಶ್ ಗೌಡ್ರು 30 ವರ್ಷ ಆಯ್ತು ಅಂತ. ಆದ್ರಿಂದ ಇವತ್ತು ಸೋಮಣ್ಣನವರು ಯಾವ ರೀತಿ ಬಾದರಸ್ತಂತೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ರು, ಇವತ್ತು ಕೇಂದ್ರ ಸಚಿವರಾಗೂ ಕೂಡ ಹೆಚ್ಚಿಗೆ ವೇಗ ಕೊಟ್ಟು ಇವತ್ತು ತುಮಕೂರು ನಗರಕ್ಕೆ ವಿಶೇಷವಾಗಿ ಹೆಚ್ಚಿಗೆ ಒತ್ತನ್ನು ಕೊಟ್ಟು ಇವತ್ತು ಈ ರೈಲ್ವೆ ಅಂಡರ್ ಬ್ರಿಡ್ಜ್ ಓವರ್ ಬ್ರಿಡ್ಜ್ ಇಡೀ ತುಮಕೂರು ಜಿಲ್ಲೆಗೆ ಸುಮಾರು ಒಂದು 30ಕ್ಕಿಂತ ಹೆಚ್ಚಿಗೆ ರೈಲ್ವೆ ಅಂಡರ್ ಬ್ರಿಡ್ಜ್ ರೈಲ್ವೆ ಓವರ್ ಬ್ರಿಡ್ಜ್ ಅನ್ನ ಕೊಟ್ಟಿದ್ದಾರೆ.
ಇನ್ನು ಇದೇ ವೇಳೆ ಮಾತನಾಡಿದ ಶಾಸಕ ಸುರೇಶ್ ಗೌಡ, ಸೋಮಣ್ಣ ಅವರು ಕೇಂದ್ರ ಸಚಿವರಾದ ಬಳಿಕ ತುಮಕೂರಿನಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗಳು ಹೆಚ್ಚಾಗಿದ್ದು, ಇದರಿಂದ ಜನರ ಸಮಯವನ್ನ ಉಳಿಸುವಂತಹ ಕೆಲಸ ಮಾಡಿದ್ದಾರೆ. 25 ವರ್ಷದಲ್ಲಿ ಮಾಡ್ತಾ ಇದ್ದ ಕೆಲಸವನ್ನ 2 ವರ್ಷದಲ್ಲಿ ಸೋಮಣ್ಣ ಅವರು ಮಾಡಿದ್ದಾರೆ ಎಂದು ಸೋಮಣ್ಣ ಅವರನ್ನ ಹೊಗಳಿದ್ದಾರೆ. ಬ್ಯಾಂಗ್ಳೂರ್ ಟು ತುಮಕೂರು ಎಷ್ಟು ಅಂಡರ್ ಬ್ರಿಡ್ಜ್ಗಳು, ಓವರ್ ಬ್ರಿಡ್ಜ್ಗಳಿದ್ದೋ ಮತ್ತೆ ಪ್ಯಾರಿಸ್ಟ್ರೈನ್ ಕ್ರಾಸ್ಗಳಿದ್ದೋ, ಈ ಮೂರನ್ನು ಕೂಡ ಪಟ್ಟಿ ಮಾಡಿ ಇವತ್ತು ಸುಮಾರು 1000 ಕೋಟಿ ವೆಚ್ಚದಲ್ಲಿ ಅಪ್ ಟು ನಮಗೆ ಇವತ್ತು ಬೆಂಗಳೂರು ನಮ್ಮ ಹಿರೇಹಳ್ಳಿಯಿಂದ ಹಿಡಿದು ಅಪ್ ಟು ತಿಪ್ಟೂರ್ವರೆಗೆ ಒಂದು ಲೈನ್ಗಳನ್ನ ಅಂಡರ್ ಪಾಸ್ ಓವರ್ ಬ್ರಿಡ್ಜ್ಗಳನ್ನ ಬಿಡ್ಲಿಲ್ಲ. ಇವೆಲ್ಲ ಎಷ್ಟು ವರ್ಷ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಸೋಮಣ್ಣ ಅವ್ರು ಏನಾದ್ರೂ ಕೇಂದ್ರದ ಸಚಿವರಾಗಿಲ್ಲ ಅಂತ ಹೇಳಿದ್ರೆ ಮಿನಿಮಮ್ 25 ವರ್ಷ ಬೇಕಾಗಿತ್ತು. ನಾವು ನೋಡಿದೀವಿ, ಸ್ವಾತಂತ್ರ್ಯ ಬಂದಾಲಿಂದ ರೈಲ್ವೆ ಇದೆ, ಸ್ವಾತಂತ್ರ್ಯ ಪೂರ್ವದಲ್ಲೂ ಇತ್ತು, ಸ್ವಾತಂತ್ರ್ಯ ಬಂದ ಮೇಲೂ ಕೂಡ 77-78 ವರ್ಷ ಆದ್ರೂ ಕೂಡ ನಾವು ಒಂದು ಓವರ್ ಬ್ರಿಡ್ಜ್ಗಳನ್ನ ಮಾಡಿಸ್ಕೊಳಕ್ಕಾಗಿರಲ್ಲ, ಒಂದು ಅಂಡರ್ ಪಾಸ್ಗಳನ್ನ ಮಾಡಿಸ್ಕೊಳಕ್ಕಾಗಿರಲ್ಲ. ಆದರೆ ಸೋಮಣ್ಣವ್ರು ಬಂದ ಮೇಲೆ 2 ವರ್ಷದಲ್ಲಿ ಇಷ್ಟನ್ನು ಅಪ್ರೂವ್ ಮಾಡಿದ್ರು. ಅಂದ್ರೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತಪ್ಪ ಓವರ್ ಬ್ರಿಡ್ಜ್ ಅಂಡರ್ ಬ್ರಿಡ್ಜ್ ಅಂದ್ರೆ ಮಿನಿಮಮ್ 1000 crores. ನಮ್ದು 5 ಅಂಡರ್ ಪಾಸ್ ಓವರ್ ಪಾಸ್ ಇತ್ತು, ಒಂದು ಹಿರೇಹಳ್ಳಿ ಹತ್ರ, ಒಂದು ಮೈದಾಳ ಹತ್ರ, ಇನ್ನೊಂದು ಹೆಗ್ಗೆರೆ ಹತ್ರ, ಇನ್ನೊಂದು ಮಲ್ಸಂದ್ರ ಹತ್ರ, 4 ಒಂದು ಪಂಡಿತನಹಳ್ಳಿ, ಅದೇ ಹಿರೇಹಳ್ಳಿ ಅಂದ್ರೆ ಅದೇ ಪಂಡಿತನಹಳ್ಳಿ. ಇವಿಷ್ಟನ್ನು 1 ವರ್ಷದಲ್ಲಿ ಅಪ್ರೂವ್ ಮಾಡಿಸ್ಬಿಟ್ರು ಸೋಮಣ್ಣರು. ಇವತ್ತು ಪ್ಯಾರಿಸ್ಟ್ರೈನ್ ಕ್ರಾಸ್ ಇದು ಪಾದಾಚಾರಿಗಳಿಗೆ ಬಹಳ ಮುಖ್ಯ, ನಗರದಲ್ಲಿ ಓಡಾಡಂತಾರೆ. ಇಲ್ಲ ರೈಲ್ ಬಂದಾಗ ಹೇಳಿದ್ರೆ 10 ನಿಮಿಷಕ್ಕೆ ಒಂದೊಂದು ರೈಲು ಹೋಗ್ತಾ ಇರುತ್ತೆ. ಇನ್ನು ಶೆಟ್ಟಿಹಳ್ಳಿ ಅಂಡರ್ ಪಾಸ್ ಪಾದಚಾರಿ ಮಾರ್ಗ ಉದ್ಘಾಟನೆ ಆಗಿದ್ದಕ್ಕೆ ಸ್ಥಳೀಯರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. 26ನೇ ವಾರ್ಡ್ನಲ್ಲಿ ನಾವು ಸಾರ್ವಜನಿಕರೆಲ್ಲ ಇಲ್ಲಿ ಭಾಗವಹಿಸಿದ್ದೀವಿ. ಇವತ್ತು ಇಲ್ಲಿ ಒಂದು ಸಂತೋಷವಾದ ಸುದ್ದಿ ನಾವು ಕೇಳ್ತಾ ಇದ್ದೀವಿ ಎಲ್ಲ ಸಾರ್ವಜನಿಕರು. ಸುಮಾರು ವರ್ಷಗಳಿಂದ ಜನಗಳು ಇಲ್ಲಿ ಆ ಕಡೆಯಿಂದ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ನಾವು ಸಂಜೆ ಟೈಮಲ್ಲಿ ಬಂದುಬಿಟ್ರೆ 7 ಗಂಟಲ್ಲಿ ಜನ ಓಡಾಡೋಕ್ಕೇ ಇದಾಗ್ತಾ ಇತ್ತು. ಅಲ್ಲಿನೂ ನಾವು ಎಷ್ಟು ಜನ ಅಲ್ಲಿ ಬಿದ್ದಿದ್ದಾರೆ ಗಾಡಿಗಳಾಗ, ಇಲ್ಲಿನೂ ಪಾಪಿ ಟ್ರ್ಯಾಕಿಂದನೂ ದಾಟ್ಕೊಂಡು ಹೋಗ್ತಿದ್ರು ಸಾರ್ವಜನಿಕರು. ನಿಜವಾಗ್ಲಂದ್ರೆ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಸೋಮಣ್ಣ ಅವರು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ತುಂಬ ಖುಷಿ ಆಗ್ತೈತೆ. ನಮಸ್ತೆ. ಇವತ್ತು ಸುತ್ತಮುತ್ತಲ ಎಲ್ಲ ಬಡಾವಣೆಯವರು ಇಲ್ಲಿ ಸೇರಿದ್ವಿ. ಕಾರಣ ಏನು ಅಂದರೆ ಈಗ ತಾನೇ ಉದ್ಘಾಟನೆ ಕೂಡ ಆಯಿತು. ಬಹಳ ವರ್ಷಗಳ ಬೇಡಿಕೆ ಆದಂಥ ಈ ಅಂಡರ್ ಪಾಸ್ ಏನಿತ್ತು, ತುಂಬ ಜನಗಳಿಗೆ ಇದು ಇಕ್ಕಟ್ಟಿನ ಪರಿಸ್ಥಿತಿ ಆಗಿತ್ತು. ಹಾಗೆ ಇದು ಸ್ಥಳೀಯ ಶಾಸಕರು ಮತ್ತು ನಮ್ಮ ಏನು ಸಚಿವರಿದ್ದಾರೆ ಸೋಮಣ್ಣನವರು, ಅವರ ಒಂದು ಇಬ್ಬರ ಸಹಮತದೊಂದಿಗೆ ಈ ಅಂಡರ್ ಪಾಸನ್ನು, ಈ ಪಾದಚಾರಿ ಮಾರ್ಗವನ್ನು ಇವತ್ತು ಮಾಡಿದ್ದಾರೆ. ನಿಜಕ್ಕೂ ನಾವು ಇಬ್ಬರಿಗೂ ಕೂಡ ಶ್ಲಾಘನೀಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಮಹಿಳೆಯರಾಗಿ. ಕಾರಣ ಇಷ್ಟೇ, ಇಲ್ಲಿ ಬಹಳ ಸಂಜೆ ಆಯಿತು ಅಂತಂದರೆ ಬಹಳ ಇಲ್ಲಿ ವೆಹಿಕಲ್ದು ತುಂಬ ಪ್ರಾಬ್ಲಮ್ ಆಗೋದು, ಜನಸಂದಣಿ ಜಾಸ್ತಿ ಆಗ್ತಾ ಇತ್ತು, ನಡಕೆ ಓಡಾಡಲಿಕ್ಕೆ ತುಂಬ ಜನಗಳಿಗೆ ಕಷ್ಟ ಆಗ್ತಾ ಇತ್ತು. ಯಾಕೆಂದರೆ ಹೂ ಮಾರಾಟ ಮಾಡೋರು, ತರಕಾರಿ ಮಾರಾಟ ಮಾಡೋರು ಎಲ್ಲರೂ ಕೂಡ ಇಲ್ಲಿ ಓಡಾಡ್ತಾ ಇದ್ದಿದ್ದಂಥದ್ದು. ಹಾಗಾಗಿ ಇವತ್ತು ಈ ಒಂದು ಪಾದಚಾರಿ ಮಾರ್ಗ ಏನಿದೆ ಬಹಳ ಜನಗಳಿಗೆ, ಅದರಲ್ಲೂ ವಯಸ್ಸಾದವ್ರಿಗೆ ಇದು ತುಂಬ ಅನುಕೂಲ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಒಟ್ನಲ್ಲಿ ಶೆಟ್ಟಿಹಳ್ಳಿ ಅಂಡರ್ ಪಾಸ್ ಪಾದಚಾರಿ ಮಾರ್ಗ ಉದ್ಘಾಟನೆಯಿಂದ ಎಸ್ಐಟಿ ಹಾಗೂ ಶೆಟ್ಟಿಹಳ್ಳಿ ಗೇಟ್ ಭಾಗದ ನಿವಾಸಿಗಳಿಗೆ ಬಹುಮುಖ್ಯ ಸೌಲಭ್ಯ ಒದಗಿಸಿದಂತಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ನಗರ ಶಾಸಕ ಜ್ಯೋತಿ ಗಣೇಶ್, ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, ಜಿಲ್ಲಾಧ್ಯಕ್ಷ ರವಿಶಂಕರ್ ಸೇರಿದಂತೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.